ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಮುಗಿದು ಒಂದು ವಾರ ಆದರೂ ಹನುಮಂತನ ಹವ ಇನ್ನೂ ಕಮ್ಮಿಯಾಗಿಲ್ಲ. ಹನುಮಂತನ ಬಗ್ಗೆ ಮಾತನಾಡೋದು ನಿಂತಿಲ್ಲ. ನಿನ್ನೆಯಷ್ಟೇ ತಮ್ಮ ಹುಟ್ಟೂರಾದ ಹಾವೇರಿಯ ಚಿನ್ನೂರು ಬಡ್ನಿಗೆ ಹೋಗಿದ್ದ ಹನುಮಂತನಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಜೀವಮಾನದಲ್ಲಿ ಇಂತಹದ್ದೊಂದು ದಿನ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದ ಹನುಮಂತನಿಗೆ ಊರಿನ ಜನರೇ ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಸಾವಿರಾರು ಅಭಿಮಾನಿಗಳು ಊರ ತುಂಬ ಮೆರವಣಿಗೆ ಮಾಡಿದ್ದಾರೆ. ಟ್ರೋಫಿ ಗೆದ್ದ ಬಳಿಕ ಮೊದಲ ಬಾರಿ ಊರಿಗೆ ಹೋಗಿರೋ ಹನುಮಂತನಿಗೆ ಮನೆಗೆಲ್ಲೂ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಈ ವೇಳೆ ಅವರ ತಂದೆ ತಾಯಿ ಮಗನ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಮಗನ ಮದುವೆ ಮಾಡಿಸೋದ್ರಿಂದ ಹಿಡಿದು ಹನುಮಂತನ ಬದುಕಲ್ಲಿ ಆದ ಶನಿವಾರದ ಪವಾಡದ ರಹಸ್ಯವನ್ನು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹನುಮಂತ ಇಷ್ಟಪಟ್ಟಿರೋ ಹುಡುಗಿಯನ್ನೇ ಮದುವೆ ಮಾಡಿಸ್ತೀವಿ, ಇನ್ನೇನು ಸ್ವಲ್ಪ ದಿನದಲ್ಲಿ ಅವನ ಆಸೆಯನ್ನು ಈಡೇರಿಸ್ತೀವಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ಹನುಮಂತನ ಹುಡುಗಿ ಯಾರು ಅನ್ನೋ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಹನುಮಂತನ ಹುಡುಗಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಆತನ ಬದುಕಲ್ಲಿ ಆದ ಶನಿವಾರದ ಪವಾಡದ ಬಗ್ಗೆ ಹೇಳ್ಬಿಡ್ತೀವಿ. ಇದನ್ನ ಎಷ್ಟು ಜನ ನಂಬ್ತಾರೋ ಬಿಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿದ್ರೆ ಹೇಗೆಲ್ಲ ಫಲ ಸಿಗುತ್ತೆ ಅನ್ನೋದನ್ನ ಹನುಮಂತನೇ ಜೀವಂತ ಸಾಕ್ಷಿ. ಆತ್ಮಿಕರೇ, ಚಿಕ್ಕವನಾದಾಗಿನಿಂದಲೂ ಹನುಮಂತ ತುಂಬಾ ಕೀಟ್ಲೆ ಮಾಡಿ ತಂದೆ ತಾಯಿಯಿಂದ ಹೊಡೆಸ್ಕೊಳ್ಳೋದೇ ಆಗ್ತಾ ಇತ್ತು. ಶಾಲೆ ಮೆಟ್ಟಿಲನ್ನೇ ಹತ್ತದ ಹನುಮಂತ ಕುರಿ ಕಾಯೋದ್ರಲ್ಲೇ ತನ್ನೆಲ್ಲ ಖುಷಿ ಕಾಣ್ತಾ ಇದ್ದ. ಪ್ರತಿದಿನ ಬೆಳಗ್ಗಾದ್ರೆ ಖಡಕ್ ರೊಟ್ಟಿ ಚಟ್ನಿ ಕಟ್ಸ್ಕೊಂಡು ಕುರಿ ಮೇಯಿಸೋದಕ್ಕೆ ಹೋಗ್ತಾ ಇದ್ದ. ಊರ್ ಹೊರಗೆ ಹೋಗಿ ಅಲ್ಲೋ ಎಲ್ಲೋ ಮರದ ನೆರಳಲ್ಲಿ ಮಲಗಿ ಇಳಿ ಸಂಜೆ ಆಗ್ತಾ ಇದ್ದಂತೆ ಮನೆ ಕಡೆ ಬರ್ತಾ ಇದ್ರು. ಇದಿಷ್ಟೇ ಹನುಮಂತನ ದಿನಚರಿಯಾಗಿತ್ತು. ಪ್ರತಿದಿನವೂ ಕುರಿ ಮೇಯಿಸೋದಕ್ಕೆ ಹೋಗ್ತಾ ಇದ್ದ ಹನುಮಂತ ಶನಿವಾರ ಮಾತ್ರ ಯಾರು ಏನೇ ಅಂದ್ರೂ ಅಪ್ಪ ಅಮ್ಮ ಜಪ್ಪಯ್ಯ ಅಂದ್ರೂ ಮಾತು ಕೇಳ್ತಾ ಇರ್ಲಿಲ್ಲ. ಎಷ್ಟೇ ಹೊಡೆದ್ರು ಕುರಿ ಮೇಯಿಸೋದಕ್ಕೆ ಹೋಗ್ತಾ ಇರ್ಲಿಲ್ಲ. ಕಾರಣ, ಹನುಮಂತ ದೇವರ ಗುಡಿಗೆ ಹೋಗೋದಕ್ಕಾಗಿ. ಪ್ರತಿ ಶನಿವಾರ ಬಂತು ಅಂದ್ರೆ ಊರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಮರಿತಿರ್ಲಿಲ್ಲ. ದೇವರ ದರ್ಶನ ಪಡೆದು ಭಜನೆ ಶುರು ಮಾಡ್ತಾ ಇದ್ದ. ಚಿನ್ನೂರ ಬಡ್ನಿಯಲ್ಲಿ ಪ್ರತಿ ಶನಿವಾರ ಊರಿನವರೇ ಭಜನೆ ಮಾಡ್ತಾರೆ. ಅವರ ಜೊತೆ ಸೇರ್ಕೊಂಡೇ ಹಾಡೋದು ಕಲಿತಿದ್ದು. ತಬಲಾ ಬಾರಿಸೋದು, ಹಾರ್ಮೋನಿಯಂ ನುಡ್ಸೋದು, ಭಜನೆ ಪದಗಳನ್ನ ಕೇಳೋದೆಲ್ಲ ಇಲ್ಲಿಂದಲೇ ಕಲಿತಿದ್ದು. ಆತ್ಮೀಯರೇ, ವಾರ ಇಡೀ ಕುರಿ ಕಾಯ್ತಾ ಇದ್ದ ಹನುಮಂತ ಶನಿವಾರ ಮಾತ್ರ ದೇವರ ದರ್ಶನದ ಜೊತೆಗೆ ಭಜನೆ ಹಾಡಿಗೆ ಮೀಸಲಿಡ್ತಿದ್ದ. ಅವತ್ತು ಹನುಮಂತನ ತಂದೆ ತಾಯಿ ಅದೆಷ್ಟೋ ಹೊಡೆದಿದ್ದಾರೋ ಲೆಕ್ಕ ಇಲ್ಲ. ನಿನಗ್ಯಾಕೆ ಈ ಭಜನೆ ಗಿಜನೆ ಅಂತ ತುಂಬಾ ಕಾಟ ಕೊಟ್ಟಿದ್ದಿದೆ. ಆದ್ರೆ ಇವತ್ ನೋಡಿ, ಆ ಭಜನೆಯೇ ಹನುಮಂತನನ್ನ ಇಲ್ಲಿಗೆ ತಂದು ನಿಲ್ಸಿದ್ದು. ಸರಿಗಮಪದಿಂದ ಕರ್ನಾಟಕಕ್ಕೆ ಗೊತ್ತಾಗುವಂತೆ ಮಾಡಿದ್ದು. ಇದೇ ಕಾರಣಕ್ಕೆ ನಾವು ಮೊದಲೇ ಒಂದು ಮಾತು ಹೇಳಿದ್ವಿ, ದೇವ್ರು ದಿಂಡ್ರನ್ನ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲವೂ ಅವರವರ ಭಕ್ತಿ ಮೇಲೆ ನಿಂತಿದ್ದು ಅಂತ. ಆತ್ಮಿಕರೇ, ಹನುಮಂತ ಇವತ್ತು ತಾನು ಗೆಲ್ಲೋದಷ್ಟೇ ಅಲ್ಲ, ತಮ್ಮ ಊರನ್ನು ಗೆಲ್ಲಿಸಿದ್ದಾರೆ. ಎಲ್ಲರ ಬಾಯಲ್ಲೂ ಚಿನ್ನೂರ್ ಬಡ್ನಿ ಅನ್ನೋ ಹಾಗೆ ಮಾಡಿದ್ದಾರೆ. ಈಗ ಹನುಮಂತನ ಮದುವೆ ವಿಷಯಕ್ಕೆ ಬರೋಣ. ಆತ್ಮಿಕರೇ, ಹನುಮಂತ ಹುಡುಗಿಯೊಬ್ಬಳನ್ನ ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಹೇಳ್ಕೊಂಡಿದ್ರು. ಇದೇ ವಿಷಯವಾಗಿ ದೊಡ್ಡ ಚರ್ಚೆಯೂ ಆಗಿದ್ವು. ಈಗ ಹುಟ್ಟೂರಿಗೆ ಬರ್ತಾ ಇದ್ದಂತೆ ಅವರ ತಾಯಿಯೇ ಮಗನ ಪ್ರೀತಿ ಬಗ್ಗೆ ಒಂದಿಷ್ಟು ಮಾತನಾಡಿದ್ದಾರೆ. ಮಗ ಇಷ್ಟಪಟ್ಟ ಹುಡುಗಿ ಜೊತೆಗೆ ಮದುವೆ ಮಾಡಿಸೋದು ಅಂದಿದ್ದಾರೆ. ಈ ಮೂಲಕ ಹನುಮಂತನ ಪ್ರೀತಿಗೆ ಹೆತ್ತವರು ಸಮ್ಮತಿಯ ಮುದ್ರೆ ಒತ್ತಿದ್ದಾರೆ. ಆತ್ಮಿಕರೇ, ಹನುಮಂತ ಇಷ್ಟಪಟ್ಟ ಹುಡುಗಿ ಏನೂ ದೂರದೂರಿನವರಲ್ಲ. ತನ್ನೂರಿನ ಹುಡುಗಿಯನ್ನೇ ಹನುಮಂತ ಇಷ್ಟಪಟ್ಟಿರೋದು. ಅದರಲ್ಲೂ ಒಂದೇ ಸಮುದಾಯ ಕೂಡ. ಇಬ್ರು ಲಮಾಣಿ ಜನಾಂಗದವರೇ. ಹೀಗಾಗಿ ಹೆತ್ತವರಿಗೂ ಯಾವುದೇ ಅಬ್ಜೆಕ್ಷನ್ ಇಲ್ಲ. ಹನುಮಂತನ ಹೆತ್ತವರಿಗಿದ್ದ ಒಂದೇ ಒಂದು ವಿರೋಧ ಅಂದ್ರೆ ನಮ್ಮ ಜಾತಿಯವಳೇ ಆಗಿರಬೇಕು, ಹಳ್ಳಿಯವಳು ಆಗಿರಬೇಕು ಅನ್ನೋದು. ಹನುಮಂತ ಇಷ್ಟಪಟ್ಟಿರೋ ಹುಡುಗಿ ಕೂಡ ಹಳ್ಳಿಯವರೇ, ಅದರಲ್ಲೂ ಒಂದೇ ಊರಿನವರು. ಹೀಗಾಗಿ ಮದುವೆ ಮಾಡಿಸೋದಕ್ಕೆ ಎಲ್ಲರೂ ಓಕೆ ಅಂದಿದ್ದಾರೆ. ಆದರೆ ಮನೆ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ. ಹೀಗಾಗಿ ಮನೆ ಕೆಲಸವನ್ನ ಮುಗಿಸಿದ ಮೇಲೆ ಮದುವೆ ಆಗ್ತೀನಿ ಅಂತ ಹನುಮಂತ ಕೂಡ ಹೇಳಿದ್ದಾರೆ. ಈ ವರ್ಷ ಅಲ್ಲದಿದ್ರೆ ಮುಂದಿನ ವರ್ಷ ಹನುಮಂತನ ಮದುವೆ ನಡೆಯೋದು ಖಾಯಂ. ಬಿಗ್ ಬಾಸ್ ಗೆದ್ದಿರೋ ಹನುಮಂತನಿಗೆ ಏನಿಲ್ಲ ಅಂದ್ರೂ 45ರಿಂದ 50 ಲಕ್ಷ ಹಣ ಸಿಕ್ಕಿದೆ. ಬಹುಮಾನ ಹಾಗೂ ಸಂಭಾವನೆ ಎಲ್ಲವನ್ನ ಸೇರಿ ಇಷ್ಟು ಹಣ ಸಿಕ್ಕಿರೋದು. ಇದರಲ್ಲಿ ಟ್ಯಾಕ್ಸ್ ಸಹ ಕಟ್ಟಾಗಿದೆ. ಒಂದು ವೇಳೆ ಟ್ಯಾಕ್ಸ್ ಯಾವುದೂ ಕಟ್ಟಾಗಿರ್ಲಿಲ್ಲ ಅಂದ್ರೆ 60ರಿಂದ 70 ಲಕ್ಷದ ಹತ್ರ ಹನುಮಂತನಿಗೆ ಹಣ ಸಿಗ್ತಾ ಇತ್ತು. ಈಗ ಸಿಕ್ಕಿರೋದೇನು ಸಣ್ಣ ಅಮೌಂಟ್ ಅಲ್ಲ ಬಿಡಿ. 45ರಿಂದ 50 ಲಕ್ಷ ಅಂದ್ರೆ ಅರ್ಧ ಕೋಟಿ ಒಡೆಯ. ಎಲ್ಲೋ ಕುರಿ ಮೇಯಿಸ್ಕೊಂಡಿದ್ದ ಹನುಮಂತ ಅರ್ಧ ಕೋಟಿ ಒಡೆಯ ಆಗಿದ್ದಾರೆ. ಅದರ ಜೊತೆಗೆ ಈಗ ಹೊಸದಾಗಿ ಶುರುವಾಗ್ತಾ ಇರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಹನುಮಂತನಿಗೆ ಚಾನ್ಸ್ ಸಿಕ್ಕಿದೆ. ಅಲ್ಲೂ ಒಂದಿಷ್ಟು ಸಂಭಾವನೆ ಸಿಗುತ್ತೆ. ಅಲ್ಲಿಗೆ ಹನುಮಂತ ಮುಟ್ಟಿದೆಲ್ಲವೂ ಚಿನ್ನವೇ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.